ವಸತಿ ನಿಲಯದ ವಿದ್ಯಾರ್ಥಿನಿಯರಿಂದ ದಿಢೀರ್ ಪ್ರತಿಭಟನೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಅಂಬೇಡ್ಕರ್ ವೃತ್ತದ ಸಮೀಪದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯದಲ್ಲಿ ನಿತ್ಯ ಕಿರುಕುಳ ನೀಡಲಾಗುತ್ತಿದೆ ಎಂದು ಆರೋಪಿಸಿ ವಿದ್ಯಾರ್ಥಿನಿಯರು ಇಂದು ದಿಢೀರ್ ಪ್ರತಿಭಟನೆ ನಡೆಸಿದ್ರು. ಹಾಸ್ಟೆಲ್ ವಾರ್ಡನ್ ಹಾಗೂ ಅಡುಗೆ ಸಹಾಯಕಿಯ ವಿರುದ್ಧ ವಿದ್ಯಾರ್ಥಿನಿಯರು ಆಕ್ರೋಶ ವ್ಯಕ್ತಪಡಿಸಿ ವಸತಿ ನಿಲಯದ ಮುಂಭಾಗದಲ್ಲೇ ಧರಣಿ ನಡೆಸಿದ್ರು. ಪ್ರತಿಭಟನೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ, ಅವಳಿ ಜಿಲ್ಲೆ ಉಸ್ತುವಾರಿ ಹಾಗೂ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಬಣದ ತಾಲೂಕು ಅಧ್ಯಕ್ಷ ಅಶೋಕ್ ಕೋರೆವರ ಭಜೇಂತ್ರಿ ಅವರು ಮಾತನಾಡಿ, ಏಕೆ ಮೇಲಿಂದ ಮೇಲೆ ವಿದ್ಯಾರ್ಥಿನಿಯರಿಗೆ ಕಿರುಕುಳ ಕೊಡುತ್ತಿದ್ದೀರಿ? ನೀವು ಸರ್ಕಾರ ಒಂದು ಅಡಿಯಲ್ಲಿ ಕೆಲಸ ಮಾಡುತ್ತಿದ್ದೀರಿ. ನೀವು ವಿದ್ಯಾರ್ಥಿಗಳಿಗೆ ಸಹಾಯ ಪ್ರೋತ್ಸಾಹ ನೀಡಬೇಕು. ಅದು ಬಿಟ್ಟು ನಿಮ್ಮ ವಸತಿ ನಿಲಯದ ವಾರ್ಡನ್ ಮತ್ತು ಅಡುಗೆ ಸಹಾಯಕಿಯರು ಮೇಲಿಂದ ಮೇಲೆ ಈ ರೀತಿ ಕಿರುಕುಳ ನೀಡುತ್ತಿದ್ದಾರೆ. ಇದೇ ರೀತಿ ಮುಂದುವರೆದರೆ ನಿಮ್ಮ ಇಲಾಖೆಯ ವಿರುದ್ಧ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಮಹೇಶ ಪೋತಾದಾರ, ಮಂಜುಳಾ ಹಿರೇಮನಿ, ಪೊಲೀಸ್ ಅಧಿಕಾರಿಗಳು ಹಾಗೂ ಸ್ಥಳೀಯ ಮುಖಂಡರು ಆಗಮಿಸಿ ವಿದ್ಯಾರ್ಥಿನಿಯರ ಅಹವಾಲು ಆಲಿಸಿ ಸಮಸ್ಯೆ ಪರಿಷ್ಕರಿಸುವ ಭರವಸೆ ನೀಡಿದ್ರು. ವಿದ್ಯಾರ್ಥಿನಿಯರು ತಮ್ಮ ಸಮಸ್ಯೆಗಳನ್ನು ಶೀಘ್ರವಾಗಿ ಬಗೆಹರಿಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ರು. ವರದಿ ರಮೇಶ್ ದಲ್ಲಾಳಿ, ಆರ್ಸಿ ನ್ಯೂಸ್ ಕನ್ನಡ ವಾಹಿನಿ, ಬಸವನ ಬಾಗೇವಾಡಿ. ಮಹಿಳೆಯರ ಕಡೆ ಯಾವ್ದು ಕೊಟ್ರಿ ಅಂದ್ರೆ ಗೌರ್ಮೆಂಟ್ ನಿಮ್ ಬೋರ್ದಲ್ಲ ಮನಿ ಕೊಟ್ಟಿರ್ತೀರಿ ಅಂತ ಇದು ಓದ್ತೀರೇನ? ಇವ್ರಿಗೆಲ್ಲರಿಗೆ ಗೌರ್ಮೆಂಟ್ ಮೇಡಮ್ ನಾ ಮಾತ್ರ ನಾ ಕೇಳಿ ಯಾಕೆ ಎಲ್ಲದ ನಿಮ್ಗೆ ಯಾಕೆ ಸರ್ಕಾರಿ ಸುತ್ತೋಲೆ ಕೊಡ್ರಿ. ನಾನು ಸರ್ಕಾರಿ ಸುತ್ತೋಲೆ ಕೊಡ್ರಿ, ಯಾರು ಮದುವೆ ಮಾಡಿ ಸರ್ಕಾರಿ ಸುತ್ತೋಲೆ ಕೊಡ್ರಿ. 300 ಇಟ್ಕೊಂಡು 5 ಕೆಜಿ ಚಿಕನ್ ಮಟನ್ ಮಾಡಿ ಬಾಳ ಹಾಕೊಂಡು ಹಾಕೊಂಡು 30 ಕೆಜಿ ರೊಕ್ಕ ಕೊಡ್ತೀರಿ. Yeah,